ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮಗಳ ಸಂಭ್ರಮದಲ್ಲಿ ಮಧೂರು ದೇವಾಲಯ. ಇದರ ಅಂಗವಾಗಿ ನಡೆಯಿತು ವೈದಿಕ ಕಾರ್ಯಕ್ರಮ. ಪೈಬಳಿಕೆಯಲ್ಲಿ ತಾರ್ ಜೀಪ್ ಬೈಕ್ಗೆ ಡಿಕ್ಕಿ ಹೊಡೆದ ಘಟನೆ, ಮೃತಪಟ್ಟ ಯುವಕ. ಕಾಸರಗೋಡು ಬಿಎಂಎಸ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಸಾಮೂಹಿಕ ಸಾಯಂಕಾಲ ಧರಣಿ, ಅಖಿಲ ಭಾರತ ಆಂದೋಲನದ ಭಾಗವಾಗಿ. ತುಂಬಿ ತುಳುಕುತ್ತಿದೆ ಮಧೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಮೃದ್ಧಿ ಉಗ್ರಾಣ. ವೇದಿಕೆಗಳಲ್ಲಿ ರಂಗೇರುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ. ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ 7ನೇ ಚುಟುಕು ಸಾಹಿತ್ಯ ಸಮ್ಮೇಳನ. ಕಾಸರಗೋಡು ಕನ್ನಡ ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮಗಳ ಸಂಭ್ರಮದಲ್ಲಿ ಇದರ ಅಂಗವಾಗಿ ಪೂರ್ಣ ನವಗ್ರಹ ಹೋಮ, ಅವಗಾಹ ಮುಂತಾದ ವೈದಿಕ ಕಾರ್ಯಕ್ರಮಗಳು ನಡೆಯಿತು. ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿರುವ ಕಾರ್ಯಕ್ರಮಗಳ ಸಂಭ್ರಮದಲ್ಲಿದೆ. ಇದರ ಭಾಗವಾಗಿ ದೇರೆಬೈಲು ಡಾಕ್ಟರ್ ಶಿವಪ್ರಸಾದ್ ತಂತ್ರಿ ಅವರ ನೇತೃತ್ವದಲ್ಲಿ ಶನಿವಾರ ಪೂರ್ಣ ನವಗ್ರಹ ಹೋಮ, ಅವಗಾಹ, ಸೈಕಬಿಂಬ ಶುದ್ಧಿ ಪ್ರಕ್ರಿಯೆ, ವಿಶೇಷ ಪ್ರಾಯಶ್ಚಿತ ಹೋಮ, ವಿಶೇಷ ಶಾಂತಿ ಹೋಮ, ಅದ್ಭುತ ಶಾಂತಿ ಹೋಮ ನಡೆಯಿತು. ವಿವಿಧ ತಂಡಗಳಿಂದ ಭಜನೆ ನಡೆಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೂಡ್ಲು ಮಾತಾ ಅಮೃತಾನಂದಮಯಿ ಮಠದ ವೇದವಿದ್ಯಾಮೃತ ಚೈತನ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಮಂಗಳೂರು ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಮುಕ್ತೇಸರರಾದ ರಾಘವೇಂದ್ರ ಶಾಸ್ತ್ರಿ ಶಿಲಶಿಲೆ ಅಧ್ಯಕ್ಷತೆ ವಹಿಸಿದ್ದರು. ಯುವ ವಾಗ್ಮಿ ಹಾರಿಕಾ ಮಂಜುನಾಥ್ ಮುಖ್ಯ ಭಾಷಣ ಮಾಡಿದ್ದರು. 50 ವರ್ಷದ ದಾಳಿಗಳನ್ನ ಪರಕೆ ಒಂದೇ ಒಂದು ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳು ಮಣ್ಣಲ್ಲಿ ಮಣ್ಣಾಗಿ ಹೋದು, ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದವು. ಇವತ್ತು ಆ ಪ್ರಾಚೀನ ಜನಾಂಗಗಳನ್ನ ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ, ಸತ್ತ ಜನಾಂಗ. ಆ ಜನಾಂಗಗಳು ಮಾತಾಡ್ತಿದ್ದಂಥ ಭಾಷೆಯನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಜನಾಂಗಗಳು ಆರಾಧಿಸಿದಂಥ ದೇವರುಗಳನ್ನ ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ, ಸತ್ತ ದೇವರುಗಳು. ಯಾಕೆ? ಆ ಜನಾಂಗಕ್ಕೆ ಸೇರಿದಂಥ ಆ ದೇವರುಗಳನ್ನ ಆರಾಧಿಸ್ಲಿಕ್ಕೆ ಆ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜೀವ ಸಹಿತ ಜಗತ್ತಿನಲ್ಲಿ ಉಳಿದಿಲ್ಲ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಪ್ರಧಾನ ಅರ್ಚಕ ಡಾಕ್ಟರ್ ರಾಮಚಂದ್ರ ಅಡಿಗ ದಿವ್ಯ ಉಪಸ್ಥಿತರಿದ್ದರು. ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೈಬಳಿಕೆಯಲ್ಲಿ ತಾರ್ ಜೀಪ್ ಬೈಕ್ಗೆ ಡಿಕ್ಕಿ ಹೊಡೆದು ಯುವಕ ಮೃತಪಟ್ಟ ಘಟನೆ ನಡೆದಿದೆ. ಕರ್ನಾಟಕ ನಿವಾಸಿ ಅಬ್ದುಲ್ ಗಫಾರ್ ಬಯಾಸ್ಕಿ ಎಂಬವರಾಗಿದ್ದಾರೆ ಮೃತ ದುರ್ದೈವಿ. ಅಪಘಾತಕ್ಕೆ ಕಾರಣವಾದ ಜೀಪನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೈಬಳಿಕೆಯಲ್ಲಿ ತಾರ್ ಜೀಪ್ ಬೈಕ್ಗೆ ಡಿಕ್ಕಿ ಹೊಡೆದು ಯುವಕ ಮೃತಪಟ್ಟ ಘಟನೆ ನಡೆದಿದೆ. ಕರ್ನಾಟಕ ನಿವಾಸಿ ಅಬ್ದುಲ್ ಗಫಾರ್ ಬಯಸ್ಕಿ ಎಂಬವರಾಗಿದ್ದಾರೆ ಮೃತ ದುರ್ದೈವೆ. ಶುಕ್ರವಾರ ರಾತ್ರಿ 7 ಗಂಟೆ ಸುಮಾರಿಗೆ ಪೈಬಳಿಕೆ ಜೋಡುಕಲ್ಲು ಎಂಬಲ್ಲಾಗಿದೆ ಅಪಘಾತ ಸಂಭವಿಸಿರುವುದು. ಕೈಕಂಬ ಭಾಗದಿಂದ ಬಂದ ತಾರ್ ಜೀಪ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಗಂಭೀರವಾಗಿ ಗಾಯಗೊಂಡ ಅಬ್ದುಲ್ ಗಫರ್ನನ್ನು ಮಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ಸಂಬಂಧಿಕರಾದ ಉಪ್ಪಳ ಕೋಡಿಬೈಲ್ನ ಅಬ್ದುಲ್ ಮನಾಸ್ ಅವರ ದೂರಿನ ಮೇರೆಗೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಜೀಪನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಯಲಿರುವ ಅಖಿಲ ಭಾರತ ಆಂದೋಲನದ ಭಾಗವಾಗಿ ಕಾಸರಗೋಡು ಬಿಎಂಎಸ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಸಾಮೂಹಿಕ ಸಾಯಂಕಾಲ ಧರಣಿ ನಡೆಸಲಾಯಿತು. ಬಿಎಂಎಸ್ ದಕ್ಷಿಣ ಕ್ಷೇತ್ರೀಯ ಸಹ ಸಂಘಟನೆಯ ಕಾರ್ಯದರ್ಶಿ ಎಂಪಿ ರಾಜೀವನ್ ಉದ್ಘಾಟಿಸಿದರು. ಇಪಿಎಫ್ ಪೆನ್ಷನ್ ಕನಿಷ್ಠ 5,000 ರೂಪಾಯಿ ಮಾಡಬೇಕು. ಸಾರ್ವಜನಿಕ ವಲಯ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುವ ನಿಲುವಿನಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿಯಬೇಕು. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ನೌಕರರ ವೇತನ ಹಾಗೂ ರಕ್ಷಣೆಯನ್ನು ಸರ್ಕಾರಿ ನೌಕರರಿಗೆ ಸಮಾನರಾಗಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಯಲಿರುವ ಅಖಿಲ ಭಾರತ ಆಂದೋಲನದ ಭಾಗವಾಗಿ ಕಾಸರಗೋಡು ಬಿಎಂಎಸ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಸಾಮೂಹಿಕ ಸಾಯಂಕಾಲ ಧರಣಿ ನಡೆಸಲಾಯಿತು. ಬಿಎಂಎಸ್ ദക്ഷിണ ക്ഷേത്രീയ സഹ സംഘടനയ കാര്യദർശി എംപി രാജീവൻ ഉദ്ഘാടിಸಿದರು. മറ്റ് സാമൂഹ്യ സുരക്ഷാ പെൻഷൻ അടക്കം 1600 ആണ്. അതിന്റെ അപാകതകളെക്കുറിച്ചും അത് ലഭിക്കാത്തതിനെക്കുറിച്ചും ഒക്കെ ഞാൻ സൂചിപ്പിക്കാം. പക്ഷെ അതിലും എത്രയോ താഴ്ന്ന് 1000 രൂപ ഭാരതീയ വസ്തു സംഘം
രാജ്യം ഭരിക്കുന്ന കേന്ദ്ര സർക്കാരിന്റെ മുമ്പാകെ ആവശ്യപ്പെട്ടത് രാജ്യത്തെ ലക്ഷക്കണക്കിന് വരുന്ന EPF അംഗങ്ങളായിട്ടുള്ള തൊഴിലാളികൾക്ക് റിട്ടയർമെന്റ് കാലഘട്ടത്തിൽ പിരിഞ്ഞു പോകുമ്പോൾ തുടർന്ന് അവർക്ക് പ്രതിമാസം ഏറ്റവും ചുരുങ്ങിയത് 5000 രൂപയായിട്ട് മിനിമം പെൻഷൻ നിശ്ചയിക്കപ്പെടണം എന്നതാണ് ഭാരതീയ മസ്ദൂർ സംഘം ആവശ്യപ്പെട്ടത്. BMS ರಾಜ್ಯ ಸಮಿತಿ ಸದಸ್ಯ VV ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. BMS ಜಿಲ್ಲಾ ಪದಾಧಿಕಾರಿಗಳಾದ ಅನಿಲ್ ಬಿ ನಾಯರ್, ದಿನೇಶ್ ಬಮ್ರಾಣ, ಹರೀಶ್ ಕುದ್ರೆಪಾಡಿ, ಗುರುದಾಸ್, ಭರತನ್ ಕಲ್ಯಾಣ ರಸ್ತೆ, ಪ್ರದೀಪ್ ಕೇಳೋದ್, ಟಿ ಕೃಷ್ಣನ್, VB ಸತ್ಯನಾಥ್, ಲೀಲಾ ಕೃಷ್ಣನ್ ಎಂಬುವರು ಮಾತನಾಡಿದರು. BMS ಜಿಲ್ಲಾ ಕಾರ್ಯದರ್ಶಿ KV ಬಾಬು ಸ್ವಾಗತಿಸಿ ಸುನಿಲ್ ಕುಮಾರ್ ಬಾಳಕೋಡ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ತುಂಬಿ ತುಳುಕುತ್ತಿದೆ ಮಧೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಮೃದ್ಧಿ ಉಗ್ರಾಣ. ಭಕ್ತರನ್ನು ಸೆಳೆಯುತ್ತಿದೆ ಹಸಿರುವಾಣಿ. ನಾಡಿನ ನಾನಾ ಮಂದಿರಗಳು, ದೇವಸ್ಥಾನಗಳು, ತರವಾಡುಗಳು, ನಾನಾ ಪ್ರಾದೇಶಿಕ ಸಮಿತಿಗಳ ನೇತೃತ್ವದಲ್ಲಿ ಹಸಿರುವಾಣಿ ಹೊರೆ ಕಾಣಿಕೆ ಮಧೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಮೃದ್ಧಿ ಉಗ್ರಾಣದಲ್ಲಿ ದೇವರಿಗೆ ಸಮರ್ಪಿಸಲಾಗುತ್ತಿದೆ. ಮಾರ್ಚ್ 26ರಂದು ಮಧೂರು ಮೂಲಸ್ಥಾನದಿಂದ ಅದ್ದೂರಿ ಹೊರೆ ಕಾಣಿಕೆ ಮೆರವಣಿಗೆ ನಡೆದಿತ್ತು. 2000ಕ್ಕೂ ಹೆಚ್ಚು ಮಾತೆಯರ ಕುಣಿತ ಭಜನಾ ನೃತ್ಯದೊಂದಿಗೆ ಮೆರವಣಿಗೆ ಆಕರ್ಷಕವಾಗಿತ್ತು. ಉಗ್ರಾಣದಲ್ಲಿ ಅಕ್ಕಿ, ತೆಂಗಿನಕಾಯಿ, ಬಾಳೆಕಾಯಿ, ಕುಂಬಳಕಾಯಿ, ಚೀನಿಕಾಯಿ ಮೊದಲಾದವುಗಳನ್ನು ಜೋಡಿಸಿಡುವ ಕಾರ್ಯದಲ್ಲಿ ಕಾರ್ಯಕರ್ತರು ನಿರತರಾಗಿದ್ದಾರೆ. ಮಂಗಳೂರು ಭಕ್ತ ವೃಂದದವರಿಂದ ಪಾತ್ರೆ ಸಾಮಗ್ರಿಗಳು ಕ್ಷೇತ್ರಕ್ಕೆ ಸಮರ್ಪಣೆಯಾಗಿವೆ. ಎಲ್ಲವೂ ಭಗವದ್ ಭಕ್ತರ ಭೋಜನ ಪ್ರಸಾದಕ್ಕೆ ಉಪಯೋಗವಾಗುತ್ತಿದೆ. ಕಳೆದ 2 ದಿನಗಳಲ್ಲಿ 30,000ಕ್ಕೂ ಹೆಚ್ಚು ಮಂದಿ ಪ್ರಸಾದ ಭೋಜನ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತರು ಸೇರುವ ನಿರೀಕ್ಷೆ ಇರುವುದರಿಂದ ಹೆಚ್ಚಿನ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಧೂರಿನ ಮಣ್ಣಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ. 3 ವೇದಿಕೆಗಳಲ್ಲಾಗಿ ರಂಗೇರುತ್ತಿರುವ ವಿವಿಧ ಕಲಾ ಕಾರ್ಯಕ್ರಮಗಳು ಹಬ್ಬದ ಅಂತರಿಕ್ಷವನ್ನು ಸೃಷ್ಟಿಸುತ್ತಿದೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿ 3 ವೇದಿಕೆಗಳಲ್ಲಾಗಿ ಪ್ರತಿನಿತ್ಯ ಹಗಲು ರಾತ್ರಿ ವಿವಿಧ ಕಲಾ ಕಾರ್ಯಕ್ರಮಗಳು ರಂಗೇರುತ್ತಿದೆ. ನಾಡಿಗೆ ಹಬ್ಬದ ಅಂತರಿಕ್ಷವನ್ನು ಸೃಷ್ಟಿಸುತ್ತಿದೆ. ದಿನನಿತ್ಯ ವಿವಿಧ ಕಲಾವಿದರಿಂದ, ಕಲಾ ತಂಡಗಳಿಂದ ಹಲವಾರು ಕಾರ್ಯಕ್ರಮಗಳು ನಡೆದು ಬರುತ್ತಿದೆ. ಸಂಗೀತ, ಸ್ಯಾಕ್ಸೋಫೋನ್ ವಾದನ, ತಾಳಮದ್ದಳೆ, ಯಕ್ಷಗಾನ, ನೃತ್ಯ ಮುಂತಾದ ಕಾರ್ಯಕ್ರಮಗಳಿಗೆ ವೇದಿಕೆ ಸಾಕ್ಷಿಯಾಗುತ್ತಿದೆ. ಪ್ರಸಿದ್ಧ ಕಲಾವಿದರು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು, ಶುಕ್ರವಾರ ರಾತ್ರಿ ಅಂತಾರಾಷ್ಟ್ರೀಯ ಖ್ಯಾತಿಯ ಡ್ರಮ್ಮರ್ ಶಿವಮಣಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು. ಒಟ್ಟಿನಲ್ಲಿ ಮಧೂರಿನ ಮಣ್ಣಿನಲ್ಲಿ ಎಲ್ಲೆಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ ಎಂದರೆ ಅಕ್ಷರಶಃ ಸರಿ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮೈಸೂರು ಇದರ ಸಹಯೋಗದಲ್ಲಿ ಕಾಸರಗೋಡು ಜಿಲ್ಲಾ 7ನೇ ಚುಟುಕು ಸಾಹಿತ್ಯ ಸಮ್ಮೇಳನ ನಡೆಯಿತು. ಕಾಸರಗೋಡು ಕನ್ನಡ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮವನ್ನು ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮೈಸೂರು ಇದರ ಸ್ಥಾಪಕ ಡಾಕ್ಟರ್ MGR ಅರಸ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ನ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮೈಸೂರು ಇದರ ಸಹಯೋಗದಲ್ಲಿ ಕಾಸರಗೋಡು ಜಿಲ್ಲಾ 7ನೇ ಚುಟುಕು ಸಾಹಿತ್ಯ ಸಮ್ಮೇಳನ ನಡೆಯಿತು. ಕಾಸರಗೋಡು ಕನ್ನಡ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮವನ್ನು ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮೈಸೂರು ಇದರ ಸ್ಥಾಪಕ ರಾಜ್ಯ ಪ್ರಧಾನ ಸಂಚಾಲಕ ಡಾಕ್ಟರ್ MGR ಅರಸ್ ಉದ್ಘಾಟಿಸಿದರು. ಅಲಕ್ಷಿತವಾಗಿದ್ದ ಚುಟುಕು ಸಾಹಿತ್ಯವನ್ನು ಶ್ರೀಮಂತಗೊಳಿಸುವುದರಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಕಾಸರಗೋಡು ಅವರಿಗೆ ತಮ್ಮೆಲ್ಲರ ಪರವಾಗಿ ಇಡೀ ರಾಜ್ಯದ ಚುಟುಕು ಸಾಹಿತ್ಯಗಳ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ಅತ್ಯಂತ ಖುಷಿ ಅಂದರೆ ಕೃಷ್ಣಯ್ಯ ಅನಂತಪುರ ಅವರು
ಮೊದಲನೇ ಸಮ್ಮೇಳನಾಧ್ಯಕ್ಷರಾಗಿದ್ದರು. ಕವಿ, ಸಾಹಿತಿ, ಸಾಂಸ್ಕೃತಿಕ ಸಾಹಿತ್ಯ ಸಂಘಟಕ, ಅಧ್ಯಾಪಕ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವರಾಮ ಕಾಸರಗೋಡು, ಕಾರ್ಯದರ್ಶಿ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ರಾಜ್ಯಮಟ್ಟದ ಚುಟುಕು ಕವಿಗೋಷ್ಠಿ, ರಾಜ್ಯಮಟ್ಟದ ವಿದ್ಯಾರ್ಥಿ ಚುಟುಕು ಕವಿಗೋಷ್ಠಿ, ರಾಜ್ಯಮಟ್ಟದ ಚುಟುಕು ಕಥಾಗೋಷ್ಠಿ ವಾಚನ ನಡೆಯಿತು. ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ 25ನೇ ಬೆಳ್ಳಿ ಹಬ್ಬ ವರ್ಷದ ರಾಜ್ಯಮಟ್ಟದ ಕವಿ ಕಾವ್ಯ ಪ್ರಶಸ್ತಿ, ಪ್ರಮಾಣ ಪತ್ರ, ಶಾಲು, ಸ್ಮರಣಿಕೆ, ಸಾಹಿತ್ಯ ಕೃತಿಗಳ ಕಿಟ್ಗಳನ್ನು ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪ್ರಯುಕ್ತ ಕಾಸರಗೋಡು ನಗರ ಸಮಿತಿ ಹಾಗೂ 20 ಪ್ರಾದೇಶಿಕ ಉಪಸಮಿತಿಗಳ ವತಿಯಿಂದ ಬೃಹತ್ ಹಸಿರುವಾಣಿ ಹೊರೆಕಾಣಿಕೆ ಸಮರ್ಪಣೆ ನಡೆಯಿತು. ನಗರದ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ಹಲವಾರು ಮಂದಿ ಭಕ್ತರು ಪಾಲ್ಗೊಂಡರು. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ದೇರೆಬೈಲು ಡಾಕ್ಟರ್ ಶಿವಪ್ರಸಾದ್ ತಂತ್ರಿಯವರ ನೇತೃತ್ವದಲ್ಲಿ ನಾನಾ ವೈದಿಕ ಕಾರ್ಯಕ್ರಮಗಳು ಜರುಗುತ್ತಿವೆ. ಇದರ ಅಂಗವಾಗಿ ನಾಡಿನ ನಾನಾ ಮಂದಿರ, ಕ್ಷೇತ್ರ, ತರವಾಡು ಮುಂತಾದವುಗಳ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ತರಲಾಗುತ್ತಿದೆ. ಇದರ ಭಾಗವಾಗಿ ಕಾಸರಗೋಡು ನಗರ ಸಮಿತಿ ಹಾಗೂ 20 ಪ್ರಾದೇಶಿಕ ಉಪಸಮಿತಿಗಳ ವತಿಯಿಂದ ಬೃಹತ್ ಹಸಿರುವಾಣಿ ಹೊರೆ ಕಾಣಿಕೆ ಸಮರ್ಪಣೆ ನಡೆಯಿತು. ನಗರದ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಿಂದ ಆರಂಭಗೊಂಡ ಅದ್ದೂರಿ ಶೋಭಾಯಾತ್ರೆಯಲ್ಲಿ ಹಲವಾರು ಮಂದಿ ಭಕ್ತರು ಪಾಲ್ಗೊಂಡರು. ವಾದ್ಯಘೋಷ, ನೂರಾರು ಮಂದಿ ಪಾಲ್ಗೊಂಡ ಕುಣಿತ ಭಜನೆ, ಅಲಂಕಾರಗೊಂಡು ಶೋಭಾಯಾತ್ರೆಗೆ ಮೆರುಗು ನೀಡುವ ಮುತ್ತುಕೊಡೆ ನೋಡುಗರ ಕಣ್ಮನ ಸೆಳೆಯುವಂತಿತ್ತು.
ಡೊಳ್ಳು ಕುಣಿತ, ತಮಟೆ, ಹುಲಿವೇಷ, ಪೂಜಾ ಕುಣಿತ, ಸಾಂಸ್ಕೃತಿಕ ವೈಭವ ಮೆರವಣಿಗೆಗೆ ವಿಶೇಷ ಮೆರುಗನ್ನು ನೀಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಂಜಾನ್ ತಿಂಗಳಿನ ಲೈಲತುಲ್ ಕದ್ರ್ ರಾತ್ರಿ ಮುಸ್ಲಿಮರಿಗೆ ಅಪಾರ ಪ್ರತಿಫಲ ಮತ್ತು ಆಶೀರ್ವಾದಗಳನ್ನು ಗಳಿಸುವ ರಾತ್ರಿಯಾಗಿದೆ. ಈ ಬಾರಿ ಲೈಲತುಲ್ ಕದ್ರ್ನ 27ನೇ ರಾತ್ರಿ ಹಾಗೂ ರಂಜಾನ್ನ ಕೊನೆಯ ಶುಕ್ರವಾರ ರಾತ್ರಿ ಒಂದಾಗುತ್ತಿದ್ದಂತೆ ಮಂಜೇಶ್ವರದ ವಿವಿಧ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಕುರಾನ್ ಪಠಣ ಹಾಗೂ ಪ್ರಾರ್ಥನೆಗಳಲ್ಲಿ ಮಗ್ನರಾಗಿದ್ದರು. ರಂಜಾನ್ ತಿಂಗಳಿನ ಲೈಲತುಲ್ ಕದ್ರ್ ರಾತ್ರಿ ಮುಸ್ಲಿಮರಿಗೆ ಅಪಾರ ಪ್ರತಿಫಲ ಮತ್ತು ಆಶೀರ್ವಾದಗಳನ್ನು ಗಳಿಸುವ ರಾತ್ರಿಯಾಗಿದೆ. ಈ ಸಲ ಲೈಲತುಲ್ ಕದ್ರ್ನ 27ನೇ ರಾತ್ರಿ ಹಾಗೂ ರಂಜಾನ್ನ ಕೊನೆಯ ಶುಕ್ರವಾರ ರಾತ್ರಿ ಒಂದಾಗುತ್ತಿದ್ದಂತೆ ಮುಸ್ಲಿಂ ಬಾಂಧವರು ಕುರಾನ್ ಪಠಣ ಹಾಗೂ ರಾತ್ರಿ ಇಡೀ ಕಣ್ಣು ಮಿಟಿಕಿಸದೆ ಪರಮ ಕಾರುಣಿಕನಾದ ಅಲ್ಲಾಹುವಿಗೆ ಸರ್ವವನ್ನು ಸಮರ್ಪಿಸಿಕೊಂಡು ಕಿಯಾಮುಲ್ ಲೈಲ್ ನಮಾಜ್ ಮಾಡುವ ಮೂಲಕ ಮಸೀದಿ ಹಾಗೂ ಮನೆಗಳನ್ನು ಶ್ರದ್ಧಾಭಕ್ತಿಯಿಂದ ಪುಳಕಿತಗೊಳಿಸಿದರು. ಅಲ್ಲಾಹನು ಲೈಲತುಲ್ ಕದ್ರನ್ನು ಮಾನವ ಗ್ರಹಿಕೆಗೆ ಮೀರಿದ ಸದ್ಗುಣಗಳೊಂದಿಗೆ ಅನುಗ್ರಹಿಸುವುದರ ಜೊತೆಯಾಗಿ ಕುರಾನ್ನಲ್ಲಿ ಹೇಳಿರುವಂತೆ ಈ ರಾತ್ರಿ 1000 ತಿಂಗಳುಗಳಿಗಿಂತ ಉತ್ತಮವಾಗಿದೆ. ಜಬ್ರೇಲ್ ಸೇರಿದಂತೆ ದೇವದೂತರು ಅಲ್ಲಾಹನ ಕರುಣೆ, ಆಶೀರ್ವಾದ ಮತ್ತು ಶಾಂತಿಯೊಂದಿಗೆ ಭೂಮಿಗೆ ಇಳಿಯುತ್ತಾರೆಂಬ ವಿಶ್ವಾಸದೊಂದಿಗೆ ಮುಸ್ಲಿಂ ಬಾಂಧವರು ತುಮಿನಾಡು, ಕುಂಜತ್ತೂರು, ಮಂಜೇಶ್ವರ, ಉಪ್ಪಳ, ಕುಂಬಳೆ ಸೇರಿದಂತೆ ಕಾಸರಗೋಡು ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡರು. ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿಯೂ ತೀರ್ಥಯಾತ್ರೆಗಳು ನಡೆದವು. ದಾರಿಯುದ್ದಕ್ಕೂ ವಿವಿಧ ಸಂಘಟನೆಗಳು ಚಹಾ, ಸಿಹಿ ಪಾನೀಯಗಳು ಮತ್ತು ಸ್ಟ್ಯೂಗಳನ್ನು ತಯಾರಿಸುವ ಮೂಲಕ ಭಕ್ತರನ್ನು ಸ್ವಾಗತಿಸಿದರು. ಕುಂಜತ್ತೂರು ಮಸ್ಜಿದ್ ನೂರ್ನಲ್ಲಿ ನಡೆದ ನಮಾಜ್ ಹಾಗೂ ಪ್ರಾರ್ಥನೆಯಲ್ಲಿ ಮಹಿಳೆಯರು ಸೇರಿದಂತೆ 1000ಕ್ಕೂ ಮಿಕ್ಕ ಮುಸ್ಲಿಂ ಬಾಂಧವರು ಜೊತೆಯಾದರು. ಹಿರಿಯ ವಿದ್ವಾಂಸ KT ಸಿರಾಜ್ ಅವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ರಂಜಾನ್ ತಿಂಗಳ 27ನೇ ರಾತ್ರಿ 1000 ತಿಂಗಳುಗಳಿಗಿಂತಲೂ ಪವಿತ್ರವಾದ ಲೈಲತುಲ್ ಕದ್ರ್ನ ಅತ್ಯಂತ ನಿರೀಕ್ಷಿತ ರಾತ್ರಿ ರಂಜಾನ್ನ ಕೊನೆಯ ಶುಕ್ರವಾರ ರಾತ್ರಿ ಸಮೀಪಿಸುತ್ತಿದ್ದಂತೆ ಉಪವಾಸ ಮುರಿದ ನಂತರ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ ಜಮಾಯಿಸಿದರು. ಇಶಾ ನಮಾಜ್ನ ಬಳಿಕ ಮಸೀದಿಗಳಲ್ಲಿ ತರ್ವಿಹಿ ನಮಾಜ್ ನಿರ್ವಹಿಸಿ ಕುರಾನ್ ಪಠಣದಲ್ಲಿ ತೊಡಗಿಸಿಕೊಂಡರು. ಈತಿಕಾಫ್ ಕುಳಿತು ಮಧ್ಯರಾತ್ರಿಯಲ್ಲಿ ದೀರ್ಘವಾದ ಪ್ರಾರ್ಥನೆಯಲ್ಲಿಯೂ ಬಳಿಕ ಕಿಯಾಮುಲ್ ಲೈಲ್ ನಮಾಜ್ ನಿರ್ವಹಿಸಿ ಅನೇಕ ಮಸೀದಿಗಳಲ್ಲಿ ಬೆಳಗಿನ ತನಕ ದೀರ್ಘ ಪ್ರಾರ್ಥನೆಗಳು ನಡೆದವು. ಶುಕ್ರವಾರದಂದು ರಂಜಾನ್ ತಿಂಗಳ ಕೊನೆಯ ಶುಕ್ರವಾರವಾಗಿದೆ. ಶುಕ್ರವಾರದ ಖುತ್ಬಾತ್ ಸಮಯದಲ್ಲಿ ಇಮಾಮ್ಗಳು ಭಾರವಾದ ಹೃದಯದಿಂದ ಪವಿತ್ರ ರಂಜಾನ್ ತಿಂಗಳಿಗೆ ವಿದಾಯ ಹೇಳಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೃಷ್ಣದಾಸ್ ಕ್ರಿಯೇಷನ್ಸ್ ದರ್ಬೆತಡ್ಕ ನಿರ್ಮಾಣದಲ್ಲಿ ಅಂಜಲಿ ಕ್ರಿಯೇಷನ್ಸ್ ಬದಿಯಡ್ಕ ಅರ್ಪಿಸುವ ಮಧುರು ಅಪ್ಪೆನ ಸುಗಿಪು ಧ್ವನಿ ಸುರುಳಿ ಬಿಡುಗಡೆ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಕೃಷ್ಣದಾಸ್ ಕ್ರಿಯೇಷನ್ಸ್ ದರ್ಬೆತಡ್ಕ ನಿರ್ಮಾಣದಲ್ಲಿ ಅಂಜಲಿ ಕ್ರಿಯೇಷನ್ಸ್ ಬದಿಯಡ್ಕ ಅರ್ಪಿಸುವ ಮಧುರು ಅಪ್ಪೆನ ಸುಗಿಪು ಧ್ವನಿ ಸುರುಳಿ ಬಿಡುಗಡೆ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು. ಕೃಷ್ಣದಾಸ್ ಡಿ ದರ್ಬೆತಡ್ಕ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಮಧುರು ಮಹಾಮಾತೆಯ ತುಳು ಭಕ್ತಿ ಆಲ್ಬಂ ಹಾಡಿಗೆ ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಗಡಿನಾಡ ಗಾನಕೋಗಿಲೆ ವಸಂತ ಬಾರಡ್ಕ ಧ್ವನಿಯಲ್ಲಿ ಭಕ್ತಿಗೀತೆ ಪ್ರಸ್ತುತಪಡಿಸಲಾಗಿದೆ. ರಜಾಕ್ ಉಪ್ಪಳ ಧ್ವನಿ ಮುದ್ರಣಕ್ಕೆ ನಿತಿನ್ ಕುಂಬಳೆ ಸಂಕಲನ ನೀಡಿದ್ದಾರೆ. ರಾಮಪ್ಪ ಮಂಜೇಶ್ವರ, ವಸಂತ ಆಜಿಕೋಡ್, ಗಂಗಾಧರ ಗೋಳಿಯಡ್ಕ, ಆನಂದ ಮವ್ವಾರ್, ಸುನಂದ ಟೀಚರ್, ಗೋಪಾಲ್ ಡಿ, ವನಜಾ ಕೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಉಪ್ಪಳ ರೇಂಜ್ ಸಮಿತಿ ವತಿಯಿಂದ ವ್ಯಾಪ್ತಿಯೊಳಗಿನ ಮದ್ರಸಾ ಮುಅಲ್ಲಿಮೀನ್ಗಳಿಗೆ ಪೆರ್ನಾಲ್ ಉಡುಗೊರೆಗಳನ್ನು ವಿತರಿಸಲಾಯಿತು. ಇದರೊಂದಿಗೆ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಯಿತು. ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಉಪ್ಪಳ ರೇಂಜ್ ಸಮಿತಿ ವತಿಯಿಂದ ವ್ಯಾಪ್ತಿಯೊಳಗಿನ ಮದ್ರಸಾ ಮುಅಲ್ಲಿಮೀನ್ಗಳಿಗೆ ಪೆರ್ನಾಳ್ ಉಡುಗೊರೆಗಳನ್ನು ವಿತರಿಸಲಾಯಿತು. ಇದರೊಂದಿಗೆ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸಿರಾಜುದ್ದೀನ್ ಫೈಜಿ ಚೇರಾಲ್ ಉದ್ಘಾಟಿಸಿದರು. ರೇಂಜ್ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಪಳ್ಳಂ ಅಧ್ಯಕ್ಷತೆ ವಹಿಸಿದ್ದರು. ಮುಫಾತಿಶ್ ಅಬ್ದುಲ್ ಖಾದರ್ ಫೈಜಿ ಪಳ್ಳಂಗೋಡ್ ಪ್ರಾರ್ಥನೆ ನಡೆಸಿದರು. ಜಾಮಿಯತುಲ್ ಮುಅಲ್ಲಿಮೀನ್ ಉಪ್ಪಳ ರೇಂಜ್ನ ಅಧ್ಯಕ್ಷ ಇಸ್ಮಾಯಿಲ್ ಮುಸ್ಲಿಯಾರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಮಜೀದ್ ದಾರಿಮಿ ಪೈವಳಿಕೆ, ಮುದರಿವ್ ಅಬ್ದುಲ್ ಸಲಾಂ ಮುಸ್ಲಿಯಾರ್, MK ಅಲಿ ಮಾಸ್ಟರ್, ಲತೀಫ್ ಅರಬಿ, ಅಬ್ದುಲ್ ರೆಹಮಾನ್ ಹಾಜಿ ಕಣಂಬಾರ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತು ಮುಖ್ಯಾಂಶಗಳು. ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮಗಳ ಸಂಭ್ರಮದಲ್ಲಿ ಮಧೂರು ದೇವಾಲಯ, ಇದರ ಅಂಗವಾಗಿ ನಡೆಯಿತು ವೈದಿಕ ಕಾರ್ಯಕ್ರಮ. ಪೈವಳಿಕೆಯಲ್ಲಿ ತಾರ್ ಜೀಪ್ ಬೈಕ್ಗೆ ಡಿಕ್ಕಿ ಹೊಡೆದ ಘಟನೆ, ಮೃತಪಟ್ಟ ಯುವಕ. ಕಾಸರಗೋಡು BMS ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಸಾಮೂಹಿಕ ಸಾಯಂಕಾಲ ಧರಣಿ, ಅಖಿಲ ಭಾರತ ಆಂದೋಲನದ ಭಾಗವಾಗಿ. ತುಂಬಿ ತುಳುಕುತ್ತಿದೆ ಮಧೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಮೃದ್ಧಿ ಉಗ್ರಾಣ, ವೇದಿಕೆಗಳಲ್ಲಿ ರಂಗೇರುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ. ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ 7ನೇ ಚುಟುಕು ಸಾಹಿತ್ಯ ಸಮ್ಮೇಳನ, ಕಾಸರಗೋಡು ಕನ್ನಡ ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.